ಅವ್ರು ಹೋಗಿ ಬರಲಿ ಒಂದು ರೌಂಡ್ ಕುಶು ನಿನಗೆ ಅಂತದ್ದು ಅದನ್ನು ಹೋಗೋದು ಬಾರ ಈ ಕಡೆ ಬೇಬ್ ನಾವು ಕಸ ಕೊಡ್ಸಿಲ್ವಾ ಮನೆ ಓಡಿಸಿಲ್ವಾ ಹಾಂ ಬೇಬ್ 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 ಮಾಡಕ್ ಬಂದಿರಿ ಏನು ಮಾಡಕ್ ಬಂದಿರಿ ಕುಂಕುಮ ಕೊಡೋಕ್ಕೆಲ್ಲ ಸೆಟ್ ಮಾಡಕ್ ಬಂದಿದ್ದೀರಾ ಹೌದು ಹೌದು ಬುಬಿ ಹೌದು ಈ ಸೆಟಪ್ ಈ ಸರಿನೇ ಫಸ್ಟ್ ಇಲ್ಲಾಂದ್ರೆ ಬೇರೆ ತರ ಎಲ್ಲ ಮಾಡ್ತಿದ್ವಿ ಇವಳು ಇದೆಲ್ಲ ಕೆಳಗೆ ಎಳಿತಾಳೆ ಅಂತ ಸ್ವಲ್ಪ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಬ್ಬದ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಮೇಲೆ ಹೇಗಾಯಿತು ಆಮೇಲೆ ಎಷ್ಟು ಪೂಜೆ ಮಾಡಿ ತೆಗೆದ್ವಿ ನಾವು ದೇವ್ರನ್ನ ಅಡುಗೆ ಏನೇನೆಲ್ಲ ಮಾಡಿದ್ವಿ ಮನೆಗೆ ಯಾರ್ಯಾರು ಬಂದಿದ್ರು ಕುಂಕುಮ ಕೊಡೋಕ್ಕೆ ಏನೆಲ್ಲ ಸೆಟ್ ಮಾಡ್ಕೊಂಡಿದ್ವಿ ಅದನ್ನು ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ನೀವು ಎಷ್ಟು ಪೂಜೆ ಮಾಡ್ತಾ ಇದ್ದೀರಾ ನೀವು ಎಷ್ಟು ದಿನ ಇಟ್ಟಿರ್ತೀರಾ ಲಕ್ಷ್ಮಿನ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅಡುಗೆ ಮಾಡೋದಕ್ಕೆ ಹೊರಟ್ವಿ ಈಗ ಪಾಯಸ ಮಾಡಿದ್ರೆ ಸಜ್ಜಿಗೆ ಮಾಡೋದು ಯಾವುದಾದ್ರೂ ಓಕೆ ನನಗೇನಿಲ್ಲ ಒಬ್ಬಟ್ಟಿಗಾದ್ರೆ ಪಾಯಸ ಚೆನ್ನಾಗ ಅದು ಸ್ವಲ್ಪ ಮಾಡೋದಾಯ್ತು ಇದು ಸ್ವಲ್ಪ ಸಜ್ಜಿಗೆ ಮಾಡೋದಾಗ್ತಲ್ವಾ ಒಮ್ಮೆ ನನ್ನಿಂದ ಸಜ್ಜಿಗೆ ಅಂತ ಇದ್ದೇವ್ರಿಗೆ ಕಾಯಿ ತುರಿ ಎಲ್ಲ ಹಾಕಿದ್ರೆ ಆಗ್ತದೆ ಕುಕ್ಕರ್ ಹಂಗೆ ಮಾಡ್ತೀವಿ ಕುಕ್ಕರಲ್ಲಿ ಬೇಯಿಸ್ತೀಯ ಬೇಯಿಸೋಗಣೆ ತಗೊಳ್ಳಿ ನೋಡಲಿ ಉಪ್ಪ ಎಷ್ಟು ತಪ್ಪ ನಿಮ್ಮ ಮನೇಲಿ ಸಣ್ಣವು ನಮ್ಮ ಮನೇಲಿ ದೊಡ್ಡವು ಎಂತ ತೆಗ್ದಾಗ್ತದೆ ಇಡ್ಕೊಡ್ತೀನಿ ಸ್ಟೀಲ್ ಏನ್ ಮಾಡಿ ತಿನ್ಸ್ಲಾ ಬೇಡವಾ ಮಾಡ್ತಾಳೆ ಪೂರ್ತಿಯ ತಿನ್ಸಿದ್ರೆ ನೆನ್ನೆನೋ ಹಂಗೆ ಸ್ವಲ್ಪ ಹೊತ್ತಿಗೆ ವಾಂತಿ ಮಾಡ್ಬಿಟ್ರು ಯಾರೇ ಕೊಡಿಬೇಕು ಒಂದು ಸಾಯಂಕಾಲ ಅಕಸ್ಮಾತ್ ತಿಂತಾಳೆ ಇದ್ರೆ ಅರಿಸಡ್ಡೆ ಮಾಡ್ತೀನಿ ಸಾಯಂಕಾಲ ಮಕ್ಕಳ ಈಗ ಒಂದ್ಸಲ ಇದು ಮಾಡಿ ತಂಗಿ ನೋಡ್ಕೊಂಡು ಬಂದೆ ಬೀಚ್ ಹಾಕೊಂತಿತ್ತು ಅಸ್ಲ ಮತ್ತೆ ಅಲ್ಲ ಗೊತ್ತಾಯ್ತಲ್ಲ ಆರ್ಡರ್ ಮಾಡಿವಲ್ಲ ಸ್ಟೀಮರಲ್ಲಿ ಇಷ್ಟು ಹಿಡಿಯಲ್ವಾ ಯಾವ ಸ್ಟೀಮರಲ್ಲಿ ನಿಂದು ಪಾಪುದು ಪಾಪು ಸ್ಟೀಮ್ ಹಿಡಿತೈತೆ ಬೇಡ ಇದ್ರಲ್ಲೇ ಬೇಯಿಸಿದ್ರೆ ಇಲ್ಲ ಇದು ಐತೆ ಪಾತ್ರೆ ಇಡ್ಲಿ ಪಾತ್ರೆ ಐತೆ ನಾನು ಕೇಳಿದೆ ಇಡ್ಲಿ ಪಾತ್ರೆ ಸ್ಟೀಮರ್ ಐತೆ ಅಲ್ಲ ಬಿಡು ನೀರಾಗಿ ಬೇಯಿಸೋಣ ಬೇಯಿಸೋಣ ಹೆಂಗಾರ ಸರಿ ನಾನು ನೀರಾಕೆ ಬೇಯಿಸೋದು ಅಲ್ಲ ಪಾಪ ದಿತ್ತಲ್ಲ ಅದು ಸಜ್ಜಿ ಮಾಡು ನಾವು ಮಾಡು ಒಂದು ಹಿಂದೆ ಸಜ್ಜಿಗೆ ಅಂತ ಇದೆಲ್ಲ ಕೆಸರು ಮಾಡ್ತೀನಿ ನಾವು ನೆನ್ನೆಯಾ ದೀಪಕ್ ಬತ್ತಿ ಆಗ್ತಿರ್ತಾಯ್ತಾ ಇರಮ್ಮ ವಿಡಿಯೋ ಮಾಡೋಣ ಅಂದಾಗ್ಲಿ ನೀ ಏನು ಮಾಡ್ತಾನೆ ಇಲ್ಲ ಈಗಲೇ ಮಾಡಿಯಲ್ಲಮ್ಮ ಇರಮ್ಮ ಅಂದ್ರೆ ನೀನೇನೋ ಮಾಡ್ಕೋಬೇಕು ಮಾಡು ಇನ್ನೇನಕ್ಕೆ ನೆಕ್ಸ್ಟು ಕಡಲೆಬೇಳೆ ಹೆಸರು ಬೇಳೆನಾ ಇದಕ್ಕೆ ಯಾವ್ದು ಮಾಡೋದು ಕಡಲೆಬೇಳೆನ ಮಾಡೋಣ ಹೆಸರು ಬೇಳೆ ಮಾಡೋಣ ನೀವು ವರ್ಷ ಯಾವ್ದು ಮಾಡೋದು ಯಾವುದಾದ್ರೂ ಆಯ್ತು ನೀವು ವರ್ಷ ಯಾವ್ದು ಮಾಡ್ತೀವಿ ಹೆಸರು ಬೇಳೆನ ಅಪ್ಪೋ ಅಮ್ಮ ಚಿನ್ನಿಮ್ಮ ಚಿನ್ನಿ ಪುಟ್ಟಿ ನಾನು ಬಲ್ಲ ಅದ್ರ ಮಕ್ಕನೇ ನೋಡಿ ಹಂಗೆ ಹಬ್ಬದ ದಿನ ಅವಳೆ ಮಗ ಇದ್ದಂಗೆ ಆಯ್ತಲ್ಲ ಫಸ್ಟ್ ವರ್ಷನೇ ಓನೂ ಆಗಿಲ್ಲಪ್ಪ ಸರಿ ಹೋಯ್ತಿದ್ದೆ ಅದಕ್ಕೆ ನಿದ್ದೆ ಸಾಲ್ತಿಲ್ಲ ಅನ್ಸುತ್ತೆ ನೋಡಿ ಮತ್ತೆ ಸೊಳ್ಳೆ ನೋಡ್ಕೊಂಡು ಹೋದ್ನಲ್ಲ ಓದ್ಕೊಳಕ್ಕಲ್ಲ ಮರ ಜ್ವರ ಬಂದವೆ ಅದು ಸೈಲೆಂಟ್ ಹಾಕಲ್ಲ ಸುಮ್ಮನೆ ನಾನೇನು ಅಡುಗೆದೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ಅದನ್ನೆಲ್ಲ ಏನಕ್ಕೆ ಅಂತೇಳಿ ಸೊ ಪಾಯಸ ಮಾಡಿದ್ವಿ ಪಾಯಸ ಏನಕ್ಕೆ ಅಂತ ಹೇಳ್ತೀನಿ ಸೊ ಎಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದನ್ನು ಕೂಡ ಪಾಯಸದ ಜೊತೆಗೆ ಕ್ಯಾರೆಟು ಬೀನ್ಸ್ ಹಾಕ್ಬಿಟ್ಟು ಪಲ್ಯ ಮಾಡಿದ್ವಿ ನಾವು ಹಬ್ಬದ ದಿನ ಆನಿಯನ್ ಮತ್ತು ಗಾರ್ಲಿಕ್ ಯೂಸ್ ಮಾಡದೇ ಇರೋ ಕಾರಣ ಯಾವುದೊಂದು ಚೂಸ್ ಮಾಡ್ಕೊಂಡು ಮಾಡಿದ್ವಿ ಬೇಳೆ ಸಾಂಬಾರು ಮಾಡಿದ್ವಿ ಬೇಳೆ ಎಲ್ಲ ಇದು ಮಾಡಿ ಅನ್ನ ಮತ್ತು ಬೇಳೆ ಸಾಂಬಾರು ಪುಳಿಯೋಗರೆ ಕೂಡ ಮಾಡಿದ್ವಿ ಈ ಕಡೆ ಮೊಸರನ್ನ ಕೂಡ ಮಾಡಿದ್ವಿ ಕೋಸಂಬರಿ ಕೂಡ ಮಾಡಿದ್ವಿ ಆ್ಯಂಡ್ ರೈಸ್ ಸಾಂಬಾರಿಗೆ ರೈಸ್ ಇತ್ತು ಸೊ ಯಾವಾಗಲೂ ನಾವು ಹೋಳಿಗೆ ಮನೆಯಿಂದನೇ ಒಬ್ಬಟ್ಟನ್ನ ತರ್ತಿದ್ದಿದ್ದು ನೆನ್ನೆ ಮರ್ತೋಯ್ತು ಆ್ಯಕ್ಚುಲಿ ಮರ್ತೋಗಲಿಲ್ಲ ಸೊ ಹಿಂದಿನ ದಿನ ಏನಕ್ಕೆ ತೊಗೊಂಬರೋದು ಹಾಳಾಗುತ್ತೆ ಮಾರನೇ ದಿನ ತೊಗೊಂಬರೋಣ ನೆಕ್ಸ್ಟ್ ಡೇ ತೊಗೊಂಬರೋಣ ಹಬ್ಬದ ದಿನನೇ ಅಂಥೇಳಿ ಇದು ಆರ್ಡ್ರು ಆನ್ಲೈನಲ್ಲಿ ತೊಗೋತಾ ಇರಲಿಲ್ಲ
ಸೊ ಕಾಂಟಿ ಸ್ವೀಟಿಂದ ತರಿಸಿದ್ವಿ. ಯಪ್ಪ ಹೆಂಗಿದೆ ಗೊತ್ತಾ, ಇದೊಳೆ ಚಪಾತಿ ಇದ್ದಂಗಿದೆ. ಕುಕ್ಕೂ ಆಗಿಲ್ಲ ಏನಿಲ್ಲ, ಹೆಂಗೆ ಕೊಡ್ತಾರೆ ನೋಡಿ, ವರ್ಸ್ಟ್ ಆಗಿತ್ತು. ನೀವೇನಾದ್ರು ಕಾಂತಿ ಸ್ವೀಟ್ಸಲ್ಲಿ ಈ ಥರ ಏನಾದ್ರು ಒಬ್ಬಟ್ಟು ಆರ್ಡ್ರ್ ಮಾಡ್ತೀನಿ ಅಂದರೆ ದಯವಿಟ್ಟು ಆರ್ಡರ್ ಮಾಡೋಕ್ಕೆ ಹೋಗ್ಬಿಡಿ. ಎಷ್ಟು ಕೆಟ್ಟದಾಗಿತ್ತು ಅಂದರೆ 20 ಆರ್ಡ್ರ್ ಮಾಡಿದ್ವಿ, ಅದರಲ್ಲಿ ಒಂದು 10 ತಿಂದಿಲ್ವೇನೋ, 10 ಎಸ್ತಿದ್ದಾಯಿತು. ಆಮೇಲೆ ಪೂಜೆದು ಸ್ವಲ್ಪ ಪ್ರಸಾದ ಆಯಿತು, ಗಣ ಹೋಮದ್ದು ಅದು ಕೂಡ ತಂದಿದ್ಲು ನನ್ನ ತಂಗಿ. ಸೊ ಎಲ್ಲ ರೂಮಲ್ಲೇ ಊಟ ಕೂತ್ಕೊಂಡಿದ್ವಿ, ಎಲ್ಲ ಹಾಗೆ ಇದೆ. ಒಂದು ಕಡೆ ಕ್ಲೀನ್ ಮಾಡಿದ್ರೆ ಒಂದು ಕಡೆ ಇದ್ದೇ ಇರುತ್ತೆ ಹಂಗಂಗೆ. ಬಾ ಉಳ್ಕೊಳ್ಳುವಂತ ಬಾರೋ. ಸರಿ, ಮತ್ತೆ ಊಟ ಮಾಡ್ತಾ ಇದ್ದೀವಿ. ಕೆಲಸ ಅಂತೇಳಿ ನಾನು ಡ್ಯೂಟಿ ಯಾರ ಮಾಡ್ತಾ ಇಲ್ಲ ಅಂತ ನಾನು ಇವಳನ್ನ ಈ ಕಡೆ ಇಟ್ಕೊಂಡು ಎಲ್ಲ ಕಿತ್ತಾಕ್ತಾಳೆ ಅಂತ ಹೇಳ್ಬಿಟ್ಟು ಆಚೆಲಿ ಕೂತ್ಕೊಂಡು ಅವರೆಲ್ಲ ಊಟ ಮಾಡ್ತಿದ್ದಾರೆ. ಪುಳಿಯೋಗರೆ, ಮೊಸರನ್ನ, ಪಲ್ಯ, ಕೋಸಂಬರಿ, ಒಬ್ಬಟ್ಟನ್ನ ಹಾಕ್ಕೊಂಡಿದ್ವಿ. ತಂದಮೇಲೆ ನಾವಾದರೂ ತಿನ್ನಬೇಕಲ್ವ, ಯಾರೋಕ್ಕೂ ಇಷ್ಟ ಆಗಲಿಲ್ಲ ಅಂದರೆ ನಾನೇ ತಿಂತಾ ಇದ್ದೀವಿ. ಆಮೇಲೆ ಅವ್ರು ಹೋಗಿ ಬರಲಿ ಒಂದು ರೌಂಡು. ಖುಷಿ ನಿನಗೆ ಅಂತದ್ದು ಅದನ್ನು ನೋಕೋದು ಬಾರ ಈ ಕಡೆ. ಅದು ಅಪ್ಪಿದೆ ಅಂತ ಒಂದು ಕೆಲಸ ಇರೋದು. ರೇವಂತ್ ಅವ್ರ ಅಪ್ಪ ಹೋದ್ರೆ ಅದಕ್ಕೆ ಹೇಳೋದು ದಿನ ನಿಲ್ಸ ಸ್ಟ್ಯಾಂಡಕ. ಅಂತ ಖುಷಿ ನೋಡಿ. ಹೆಂಗೆ ಎದುರ್ತದಲ್ಲ ನೋಡು. ಅಮ್ಮ ಬಾಲ. ನನಗೆ ಭಯ ಆಗುತ್ತೆ ಮಕ್ಕಳು ಸ್ಟಾರ್ಟ್ ಮಾಡಿದ್ರಲ್ಲ, ಅವನಿಗೆ ಬೈತಾ ಇದ್ದೀನಿ ಸ್ಟಾರ್ಟ್ ಮಾಡಿಬಿಡ ಹಂಗೆ ಇದು ಮಾಡಂತ. ಅವಳಿಗೆ ಅದರಲ್ಲೇ ಖುಷಿ. ಸೊ ಅದಾದಮೇಲೆ ಅಂತಿದ್ದು ಸಾಯಂಕಾಲ ಆಗೋಯ್ತು. ಸ್ವಲ್ಪ ಎಲ್ಲ ಹೊಂದಿಸ್ಕೊಂಬಿಡೋಣ, ಆವಾಗ ಬಂದಾಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಬಾಗಿನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸೀಮಂತ ಟೈಮಲ್ಲಿ ಈ ಥರ ಟ್ರೇ ಆಗಿರ್ಬೋದು, ಬಳೆ ಆಗಿರ್ಬೋದು ಎಲ್ಲ ಮಿಕ್ಕಿತ್ತು ಹಾಗೇ ಕೊಡೋದು. ಸೊ ಈಗ ಹಬ್ಬ ಹೇಗಿದ್ರು ಆಗ್ತಿದೆಯಲ್ವ, ಯಾವಾಗಿದ್ರೂ ತರ್ತೀನಿ, ಬಟ್ ಈ ಸರಿ ತಂದಿರಲಿಲ್ಲ. ಬ್ಲೌಸ್ ಪೀಸು, ದುಡ್ಡು, ಎಲೆ, ಅಡಿಕೆ, ಅರಿಶಿಣ ಕುಂಕುಮ, ಒಂದು ಬಾಳೆಹಣ್ಣು, ಒಂದು ಕಾಯಿ, ಮತ್ತು ಆ ಪ್ಲೇಟ್ಸ್ನ ನಾನು ಹೊಟ್ಟೆ ಬಳೆನೂ ಕೂಡ ಹಾಕ್ಕೊಟ್ಟೆ, ಅದ್ರ ಜೊತೆ ಬ್ಲೌಸ್ ಪೀಸ್ ಎಲ್ಲ ಹಾಕಿ. ಸೊ ಅಂತೂ ಒಂದು ಲಾಸ್ಟಲ್ಲಿ ಒಬ್ರಿಗೆ ಸಾಲಿಲ್ಲ. ಏನು ಮಾಡಕ್ಕೆ ಬಂದಿರಿ? ಕುಂಕುಮ ಕೊಡೋಕ್ಕೆಲ್ಲ ಸೆಟ್ ಮಾಡಕ್ಕೆ ಬಂದಿದ್ದೀರಾ? ಹೌದು ಹೌದು ಬುಬ್ಬಿ, ಹೌದು. ಹಿಂಗೆ ಅಂತಿದ್ದು ನೋಡೋದು, ಅದು ಕಟ್ಟುವಾಗಳಿಗೆ ಒಂದು ಸತಿ ಇದು ಆದರೆ ಕಿತ್ತಾಕ್ಬೇಕು, ಒಂದು ಸತಿ ನೆನಪಿಲ್ಲ ಅಂದರೆ ಅದು ನೆನಪಿರಕ್ಕಿಲ್ಲ. ಹಾಂ, ನೀವು ರೆಡಿ ಆಗ್ಬೇಕು, ಅಜ್ಜಿಕಲ್ಲಿ ರೆಡಿ ಮಾಡಿಸ್ಕೊಳ್ಳಿ ನೀವು. ಬೇರೆ ಡೈಪರ್ ಹಾಕೊಂಡು ಅಲ್ಲ, ಇವತ್ತು ಸ್ವಲ್ಪ ಇದಕ್ಕೆ ಸುಸು ಮಾಡೋದು, ಪೊಟ್ಟಿ ಮಾಡೋದು ಕಮ್ಮಿ ಮಾಡಳೆ, ಅದಕ್ಕೆ ನೀರು ಜಾಸ್ತಿ ಕುಡಿಸ್. ಆಮೇಲೆ 6 ಗಂಟೆ ಆಯಿತು, 6 ಗಂಟೆ 6:15 ಆಗೋಕ್ಕಾಯ್ತು. ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಸೊ ಸಾಂಗ್ ಹಾಕಿದ್ರಿಂದ ವಾಯ್ಸ್ ಎಲ್ಲ ಇದಾಗಿದ್ದು ಮತ್ತು ಇದಾಗುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ನೇ ಕೊಡ್ತಾಯಿದ್ದೀನಿ. ಸೊ ಬೆಳಗ್ಗೆಲ್ಲ ಪೂಜೆ ಮಾಡಿದ್ವಲ್ವ, ನಾರ್ಮಲಾಗಿ ಹಾಗೇ ಸ್ವಲ್ಪ ನೀರು ಹಾಕಿ ಎಲ್ಲ ಮಾಡಿ ಪೂಜೆನೇ ನಾರ್ಮಲಾಗಿ ಮಾಡಿದೆ. ಸೊ ಎಲ್ಲರೂ ನಮ್ಮ ಮನೆಯವರು ಕೂಡ ಆಫೀಸಿಂದ ಬಂದಿದ್ದರು. ಪಾಪ ನಮ್ಮ ಮನೆಯವ್ರಿಗೆ ಅವತ್ತು ಕೂಡ ವರ್ಕ್ ಇತ್ತು. ಮುಂಚೆ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಲಾಸ್ಟ್ ಟೈಮ್ಗಳಲ್ಲೆಲ್ಲ ಈಸಿಯಾಗಿ ಪಾಪ ಮನೇಲೇ ಇದರೆಲ್ಲ ಆಗ್ತಿತ್ತು. ಇವಾಗ ಆಫೀಸ್ ಆಗಿರೋದ್ರಿಂದ ಸ್ವಲ್ಪ ಅವರು ಬಂದಾಗೆಲ್ಲ ಸ್ವಲ್ಪ ಪೂಜೆ ಮಾಡಬೇಕಲ್ವ, ಸ್ವಲ್ಪ ಮಂಗಳಾರತಿ ಎಲ್ಲ ಐತೆ, ಎಲ್ಲರಿಗೂ ಕೊಡ್ತಿದ್ದೀನಿ. ಸೊ 3 ಪೂಜೆಗೆ ನಾನು ತೆಗೆಯೋದು ದೇವಿನ. ಬೆಳಗ್ಗೆ ಒಂದು ಸರಿ ಮಾಡ್ತೀನಿ, ಸಂಜೆ ಒಂದು ಸರಿ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಡೇ ಒಂದು ಸರಿ ಮಾಡ್ತೀನಿ. ಸೊ ಅದಾದಮೇಲೆ ಎಲ್ಲ ಅಡ್ಬೀಳೋದು ಎಲ್ಲ ಮಾಡೋದು, ಪೂಜೆದು ಅವರು ಕೂಡ ಎಲ್ಲ ಇದು ಮಾಡೋದು ಮಾಡ್ತಿದ್ದಾರೆ. ಸೊ ನಮ್ಮ ಮನೆಯವ್ರು ಕೂಡ ಅಕ್ಷತೆಯನ್ನು ಹಾಕಿ ಬೆಳಗ್ಗೆ ಹಾಕೋಗಿದ್ರು, ಮತ್ತು ಇನ್ನೊಂದು ಸರಿ ಎಲ್ಲ ಮಾಡಬೇಕಲ್ವ. ಬಟ್ ಪೂಜೆ ಆಗಿದ್ದ ಟೈಮಲ್ಲಿ ಎಲ್ಲರೂ ಕೂಡ. ಸೊ ಮತ್ತು ಆಮೇಲೆ ದೇವರಿಗೆ ದೃಷ್ಟಿ ತೆಗೆಯೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹಾಗೆ ಮಾಡಿದ್ದೆ ಆರತಿನ. ಸೊ ಇವಾಗ ಸ್ವಲ್ಪ ದೃಷ್ಟಿ ತೆಗೆದು ಹಾಕಬೇಕು, ಬೆಳಗ್ಗೆಯಿಂದೆಲ್ಲ ಇದಿರುತ್ತಲ್ಲ, ಆರತಿ ಮಾಡ್ದಂಗೆ ಆಗುತ್ತೆ, ದೃಷ್ಟಿ ಮಾಡ್ದಂಗೆ ಆಗುತ್ತೆ ಅಂತೇಳಿ ಮಾಡ್ತಿದ್ದೀನಿ. ಅವಳಂತೂ ಅವಳಿಗೆ ಹೊಸ ಬಟ್ಟೆ ತಂದಿದ್ದನ್ನು ಕೂಡ ಹಾಕಲಿಲ್ಲ, ಏನೂ ಮಾಡಲಿಲ್ಲ. ಅವಳು ಸ್ವಲ್ಪ ನಾರ್ಮಲ್ ಬಟ್ಟೆಲಿದ್ದರೆ ಕಸಿ ಬಿಸಿ ಆಗೋದು ಕಮ್ಮಿ ಆಗುತ್ತೆ ಅಂತೇಳಿ. ಸೊ ಅದಾದಮೇಲೆ ಮುತ್ತೈದೆಯರು ಇದು ಮಾಡಬೇಕಲ್ವ. ಸೊ 3 ಜನ ಮಾಡಬೇಕಲ್ವ, ಆರತಿನ ಮಾಡ್ತಾಯಿದ್ದೀವಿ. ಸೊ ಅಮ್ಮ ನಾನು ಅವಳೆ ಹಾಡೆಲ್ಲ ಹೇಳಿದ್ವಿ, ಅವರು ಸಾಂಗ್ ಹಾಕ್ಕೊಂಬಿಟ್ಟಿದ್ರು. ನನಗದು ಮೈಂಡಲ್ಲಿ ಫ್ಲ್ಯಾಶ್ ಆಗಿರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು
ಸಾಂಗ್ನದೆಲ್ಲ ತೆಗೆದು ಮತ್ತೆ ಕಾಪಿರೈಟ್ ಆಧಾರ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ನಾರ್ಮಲಾಗಿ ಇದು ಮಾಡ್ತಾಯಿದ್ದೀನಿ. ಸೊ ಅಮ್ಮ ದೃಷ್ಟಿ ಮಾಡಿದ್ಮೇಲೆ ಅದು ಆಚೆ ತೊಗೊಂಡೋಗಿ ಚೆಲ್ಲಿ ಬರ್ತೀನಿ ಅಂತ ಹೋದರು. ಪಾಪು ಜೊತೆ ನಾನು ಕೂಡ ಅವರು ಎಲ್ಲ ಅಕ್ಷತೆ ಎಲ್ಲ ಹಾಕ್ತಾಯಿದ್ದೀವಿ. ಅದಕ್ಕೆ ಏನು ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಸೊ ಆಮೇಲೆ ಮಾಡಿದ್ವಿ 3 ಜನನು. ಆಮೇಲೆ ಸ್ವಲ್ಪ ಫೋಟೋಶೂಟು ಅದು ಇದು ಎಲ್ಲ ನನ್ನದು LED ಲೈಟ್ ಇತ್ತು. ಸ್ವಲ್ಪ ಇನ್ನೂ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅನ್ನೋಷ್ಟರೊಳಗೆ ಅದು ಆಫ್ ಆಗಿಬಿಡ್ತು. ಈ ನಾರ್ಮಲ್ ಲೈಟ್ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಸೊ ಲಾಸ್ಟಲ್ಲಿ ಫೋಟೋ ತೊಗೊಳ್ಳೇ ಇಲ್ಲ. ಅಪ್ಪಾಜಿನೂ ಅಮ್ಮ ಎಲ್ಲರೂ ಕೂಡ ಅಕ್ಷತೆನ ಹಾಕ್ತಿದ್ದಾರೆ. ಬೆಳಗ್ಗೆ ಸಪ್ರೇಟ್ ಹಾಕ್ಬಿಟ್ಟಿದ್ರು, ಇವಾಗ ಒಟ್ಟಿಗೆ ಹಾಕ್ತಿದ್ದಾರೆ. ಮನೆ ಅಂದಮೇಲೆ ಎಲ್ಲ ಒಟ್ಟೊಟ್ಟಿಗೆ ಇದ್ದಾಗ ತುಂಬ ಚೆನ್ನಾಗಿರುತ್ತಲ್ವ. ಇವನು ಕೂಡ ಅವ್ರ ಅಮ್ಮನ ಜೊತೆ ಹಾಕ್ತಿದ್ದಾನೆ. ಜೀವನ ಎಲ್ಲ ಹೋಗಿದ್ದಾನೋ ಗೊತ್ತಿಲ್ಲ. ಲಾಸ್ಟಲ್ಲಿ ಹಾಕ್ತಾರೆ ಅವರು. ಇನ್ನು ನಮ್ಮ ರಿಲೇಟಿವ್ ಅಂದರೆ ಊರಿಂದ ಒಬ್ಬ ಹುಡುಗ ಬಂದಿದ್ರು, ಗೊತ್ತಿರೋರು ಪರಿಚಯ ಇದ್ದವ್ರು, ನಮ್ಮನೆ ನೇಬರನ್ನೇ ಕೂಡ. ಸೊ ಇವರು ಕೂಡ ಎಲ್ಲ ಒಟ್ಟಿಗೆ ಊಟ ಮಾಡುವಾಗ ಹೇಳಿದ್ರಲ್ವ ಬರ್ತಿದ್ದೀನಿ ಸಂಜೆಗೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಆಮೇಲೆಲ್ಲ ಫೋಟೋಶೂಟ್ ಎಲ್ಲ ನಡೀತಾ ಇತ್ತು ಕರೆಕ್ಟಾಗಿ. ಅದು ಇದು ಅಂದ್ಕೊಂಡೆಲ್ಲ ಸ್ವಲ್ಪ ಟೈಮ್ ಆಗಿದ್ದು ಗೊತ್ತಾಗಲಿಲ್ಲ ನಮಗೆ. ಅದು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಅಂದರೆ ಊಟಕ್ಕೇನು ಟೈಮ್ ಆಗಿರಲಿಲ್ಲ. ಒಂದು 8 o'clock ಅಷ್ಟರೊಳಗೆ 7:30 ಅಷ್ಟರೊಳಗೆಲ್ಲ ಪೂಜೆ ಮುಗಿಸ್ಬಿಟ್ವಿ. ಫೋಟೋಶೂಟು ಅದು ಇದು ಅಂತೆಲ್ಲ. ಸೊ ಇವಳೇನೋ ಅಲ್ಲೇನೋ ಇಟ್ಕೊಳಕ್ಕೆ ಹೋಗ್ತೀನಿ ಅಂಥೇಳಿ, ಬಟ್ ತುಂಬ ಹಠ ಮಾಡೋಳು ಅವತ್ತಿನ ದಿನ. ಅದಕ್ಕೆ ಬಟ್ಟೆಗಳಾಗಲಿ ಏನೋ ಹಾಕೋಕ್ಕೆ ಸರಿ ನಾರ್ಮಲಾಗಿ ಒಂದು ನಾರ್ಮಲ್ ಡ್ರೆಸ್ನ ಹಾಕ್ತೆ. ಏಕೆಂದರೆ ಅವರು ಇರಿಟೇಟ್ ಆಗಿಬಿಟ್ರೆ ಮತ್ತೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅವ್ರಿಗೆ ಅಂತ ಹೇಳಿಬಿಟ್ಟು. ಸರಿ ಇದಾದಮೇಲೆ ಫಸ್ಟಿಗೆ ಕನ್ಯೆ ಬಂದಿದ್ದು ನಮ್ಮನೆ ಕುಂಕುಮಕ್ಕೆ. ಸರಿ ನಮ್ಮನೆಗೇನು ಜಾಸ್ತಿ ಯಾರೂ ಬಂದಿರಲಿಲ್ಲ. ಫ್ರೆಂಡ್ಸು ಅಂತಲೂ ನಾನು ಯಾರನ್ನೂ ಜಾಸ್ತಿ ಜನ ಮಾಡ್ಕೊಂಡಿಲ್ಲ. ಇಲ್ಲವೂ ಇಲ್ಲ ನನಗೆ ಫ್ರೆಂಡೇ ಹೇಳ್ಬೇಕಂದ್ರೆ. ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ಒಂದು ಕನ್ಯೆ ಮನೆಗೆ ಬರಬೇಕಂತೆ, ಅವರಿಗೆ ಅರಿಶಿನ ಕುಂಕುಮನ ಕೊಡಬೇಕಂತೆ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಮತ್ತೆ ನೇಬರ್ ಮನೆಯವರೇ ಬಂದಿದ್ದು, ಒಂದು 10 ಜನ ಅಷ್ಟೇ ಬಂದಿದ್ರು ನಮ್ಮ ಮನೆಯವರು, ಅಕ್ಕಪಕ್ಕದ ಮನೆಯವರು ಅಂತಾನೆ. ಸೊ ಲಾಸ್ಟಲ್ಲಿ ಒಬ್ರಿಗೆ ಸಾಲ್ದಂಗೆ ಆಯಿತು. ಅದೇ ಟ್ರೇ ಎಲ್ಲ ತಂದಿದ್ದಾಗ ಸೊ ಏನೋ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿ ಅನ್ಎಕ್ಸ್ಪೆಕ್ಟೆಡಾಗಿ ಒಬ್ಬರು ಬಂದರು. ಸೊ ಹಾಗಾಗಿ ಇಲ್ಲಾಂದರೆ ನಾರ್ಮಲಾಗಿ 10-11 ಬರ್ತಾರೆ. ಸ್ವಲ್ಪ 12 people ಆ್ಯಕ್ಚುಲಿ. ಮತ್ತು ಮಕ್ಕಳು ಕೂಡ ಬಂದಿದ್ದು ತುಂಬ ಒಳ್ಳೆಯದಂತೆ. ಯಾರ್ದಾದ್ರೂ ನೀವಾದರೂ ಮನೆಗೆ ಕರ್ಕೊಂಡೋಗಿ ಕನ್ಯೆಯರ್ನಂದರೆ ಮದುವೆ ಆಗದಿರೋ ಹುಡುಗಿಯರನ್ನ ನಿಮ್ಮ ಮನೆಗೆ ಯಾರನ್ನಾದ್ರೂ ಹಬ್ಬ ಟೈಮಲ್ಲಿ ಕರ್ಸ್ಕೊಳ್ಳಿ, ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಮತ್ತೆ ವಾಪಸ್ ಎಲ್ಲ ಬಿಡ್ತಾರೆ, ಬೇಕರಲ್ಲಿ ಇರ್ತಾರೆ. ಮತ್ತೆ ನೀವು ಬರುವಾಗ ಕೊಟ್ಟರೆ ಆಯ್ತಿಲ್ಲ ಬಿಡು, ಸಾಕು. ಆಮೇಲೆ ನನ್ನ ತಂಗಿನೂ ಕೂಡ ಹೊರಡ್ತೀನಿ. ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇತ್ತಲ್ವ, ಮಕ್ಳಿಗೆ ಸ್ಕೂಲೆಲ್ಲ ಇರುತ್ತೆ, ಮಾಡುತ್ತೆ. ಆಮೇಲೆ ಅವ್ರದ್ದು ಪೂಜೆ ಶ್ರಾವಣ ಶನಿವಾರ ಎಲ್ಲ ಪೂಜೆ ಇರುತ್ತೆ. ಸ್ವಲ್ಪ ಮನೇಲೆಲ್ಲ ಕೆಲಸ ಇರುತ್ತೆ. ಇವರು ದೇವಸ್ಥಾನಕ್ಕೆ ಪ್ರಸಾದ ಎಲ್ಲ ಮಾಡಿಕೊಡ್ಬೇಕು ಅಂತೇಳಿ ಸರಿ ಅಂತೇಳಿ ಅವಳು ಕೂಡ ಹೊರಟ್ಲು. ಅವಳಿಗೂ ಎಲ್ಲ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ಕಳಿಸ್ತಿದ್ದೀವಿ. ಅಷ್ಟರೊಳಗೆ ಇನ್ನೊಬ್ಬರು ನೇಬರ್ ಕೂಡ ಇದ್ದರು, ಅವರು ಬಂದರು. ಸೊ ಎಲ್ಲ ಕರೆದ ತಕ್ಷಣ ಬರ್ತಾರೆ ಕುಂಕುಮಕ್ಕೆ. ತುಂಬ ಖುಷಿ ಆಗುತ್ತೆ. ಇದನ್ನೆಲ್ಲ ಸೆಲೆಬ್ರೇಟ್ ಮಾಡೋದು ಜಾಸ್ತಿ ಬ್ಯಾಂಗ್ಳೂರಲ್ಲೇ ಅಂತ ಹೇಳ್ಬೋದು. ಊರುಗಳ ಕಡೆ ಎಲ್ಲ ಈ ಥರ ಎಲ್ಲ ಕರೆದು ಮಾಡಿ ಎಲ್ಲ ಕೊಡಲ್ಲ. ನಾರ್ಮಲಾಗಿ ಪೂಜೆ ಮಾಡಿಬಿಡ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ. ಸೊ ಒಂಥರ ಖುಷಿ ಅನಿಸುತ್ತೆ ಬೆಂಗಳೂರಲ್ಲಿ. ಇವತ್ತು ಒಂದಿನ ನೋಡ್ಕೊಂತೀನಿ. ಕೈ ಮುಚ್ಚು ಸಾಕಷ್ಟೇ, ಯಾವ ಕೈ ಅದೇನು ತೊಂದರೆ ಇಲ್ಲ. ಆಯ್ತಲ್ಲ ಜೀವನ, ಬುಕ್ ಆಯ್ತಾ? ಶ್ರಾವಣ ಶನಿವಾರ ಪ್ರಸಾದ ಆಗ್ಬೇಕು ದೇವಸ್ಥಾನಕ್ಕೆ. ಇವಳು ಹುಟ್ಟಿದ್ಮೇಲೆ ನನ್ನ ಆಪರೇಷನ್ ಆದ್ಮೇಲೆ ಮುಂಚೆ ಆದ್ರೆ ಬಂದು ಇದ್ದೋಗಿದ್ದ ಬಂದ್ರು ಅಮ್ಮಮ್ಮ 2 ದಿನ ಮುಟ್ಟಿನ ಅದ್ರ ಮೇಲೆ ಇರ್ತಾ ಇಲ್ಲ. ನಾವು ಬರಲ್ಲ ಅಷ್ಟೇ, ಅವಳು ಬರ್ತಾಳೆ, ನೀನ್ ಬರ್ತಿದ್ರೆ ಏನಾಗಬೇಕು?
ಸೊ ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ರು. ನನ್ನ ತಂಗಿ ಹೊರಡ್ತೀನಿ ಅಂತ ನಿಂತವಳು 8:30 ನಿಂತವಳು, 9:30 ಆದರೂ ಹೋಗಲಿಲ್ಲ. ಸೊ ಅದಾದಮೇಲೆ ನನ್ನ ಮಗಳನ್ನ ಎಲ್ಲರೂ ಒಬ್ಬೊಬ್ಬರು ಕರ್ಕೊಂಡು ಮಾಡಿ ಹೋಗೋರ ಹತ್ರ ಹೋಗ್ತಿದ್ಲು, ಗೊತ್ತಿಲ್ಲ ಅಂದಿರೋರ ಹತ್ರ ಸುಮ್ಮನೆ ಇರ್ತಿದ್ಲು. ಡೈಲಿ ಮಾತಾಡ್ಸೋರ್ಗೆ ಗೊತ್ತಾಗುತ್ತಲ್ವ ಹೋಗೋಳು. ಮಂಗ್ಳಕ್ಕೆ ಹೋಗ್ಬೇಕು. ಏನು ಮಾಡ್ತಾರೆ ಅವಾಗ ಒಂದು ಬಾ ಬಾ ನೀನು ಬಾರಪ್ಪ. ತೆಗೀತಿಲ್ಲ. ಅದಕ್ಕೆ ನಾವು ರೇವಂತ್ಗೆ ಅಲ್ಲೇ ಇದ್ದಲ್ವಾ, ಸರಿ ಹಂಗೆ ಬಂದ್ಬಿಡು ಅಂತ ಅವಳನ್ನೇ ಕರ್ಸ್ಕೊಳ್ಳೋದು ನಾವು. ನಾನೇನು ಎಂತ ಮಾಡಿ ಅಲ್ಲೂ ಇದು ಮಾಡೋಕ್ಕಾಗಲ್ಲ, ಇಲ್ಲೂ ಇದು ಮಾಡೋಕ್ಕೆ. ಮೊದಲಾದ್ರೆ ನಾನು ಒಬ್ಳೆ ಇರ್ತಿದ್ದೆ, ಮ್ಯಾನ್ ಹೋಗಿ ಎಲ್ಲ ಮಾಡ್ಬೋದಿತ್ತು. ಈಗ ಇವಳು ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಇವರು ಬರಲ್ಲ ಅಷ್ಟೇ. ಏನು ಕೆಲಸನ? ಕೆಲ್ಸಕ್ಕಲ್ಲ, ಮುಂಚೆ ಬರಲ್ಲ ಅಂತ. ಕೆಲ್ಸದ ಪ್ರಶ್ನೆಗಲ್ಲ, ಕೆಲ್ಸದಕ್ಕೆ ಹೇಳ್ತಿಲ್ಲ. ಏನಲ್ಲ ಈ ತರ ಇದೆ, ಅಲ್ಲೂ ಇದು ಮಾಡ್ಬೇಕು, ಪೂಜೆಗಳು ಎಲ್ಲೋ ಒಂದೊಂದು ಬರ್ತಾ ಇದೆ, ಅದನ್ನಾದ್ರೂ ಮಾಡಿ. ಬಾಯ್ ಬಾಯ್ ಖುಷು, ನೀನಿರ್ಬೇಡ. ನೀನೇನಕ್ಕೆ ಹೋಗ್ತೀಯ? ಅವ್ನು ಸ್ಕೂಲ್ಗೆ ಹೋಗಲ್ಲ ಅಂತಲ್ಲ, ಇರೋ. ಯಾಕೆ ಬೇಡ ಅಂತಂತಲೇ? ಅಮ್ಮ ಇರಕ್ಲೇನ ನೀನು? ಇರಕ್ಲಾ? ಮತ್ತೆ ನಿಮ್ಮ ಅಮ್ಮನ ಮೇಲೆ ಕೇಳ್ತಿದ್ಯಾ? ಮುಚ್ಕೊಂಡು ನೀನು ಬಾ, ನೀನು ಮಾಡ್ತೀನಿ ನಿನಗೆ. ಬಾಯ್ 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 ಬಾಯ್. ಟೇಕ್ ಕೇರ್. ಅಂಕಿ ಕುಂಕುಮ ಕೊಟ್ಬಿಟ್ಟು. ಸೊ ರಾತ್ರಿ ಎಲ್ಲ ಅವರೆಲ್ಲ ಹೋದರು, ಊಟ ಮಾಡಿ ಮಲಗಿಬಿಟ್ವಿ. ವ್ಲಾಗ್ನ ಏನು ಕಂಟಿನ್ಯೂ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು 3ನೇ ಪೂಜೆ ಮಾಡಿ ನಾವು ತೆಗಿಬೇಕಲ್ವ ದೇವ್ರನ್ನ. ಸೊ ಬೆಳಗ್ಗೆ ಎದ್ದು ಆಂಟಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಟ್ಟು ಹೋದರು. ಹಾಗೆ ನಾವೇನು ಮಾಡೋಕ್ಕಾಗಿರಲಿಲ್ಲ. ಸರಿ ಅಂತ ಅದಕ್ಕೂ ಇಂತಿಷ್ಟು ಟೈಮ್ ಅಂತ ಇರುತ್ತಲ್ವ, ಆ ಟೈಮ್ ಒಳಗಡೆ 7:30 to 9 o'clock ಅಷ್ಟರೊಳಗೇನೋ ಇತ್ತು ಟೈಮು. ಅಷ್ಟರೊಳಗೆ ಇದು ಮಾಡಬೇಕಲ್ವ. ಸರಿ ಅವರು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋದರು. ನಾನು ಮತ್ತೆ ಸ್ನಾನ ಮಾಡಿ ಮತ್ತು ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. 3 ಪೂಜೆ ಆದಮೇಲೆ ತೆಗಿಬೇಕಲ್ವ. ಸೊ ಹಾಗಾಗಿ ದೀಪಗಳಿಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ಇದು ಮಾಡ್ತಿದ್ದೀನಿ. ತಿಂಡಿನೂ ಕೂಡ ಮಾಡಿರಲಿಲ್ಲ ಅವತ್ತು. ಎಲ್ಲ ಮಲ್ಗೋರು ಇನ್ನೂ ಮಲ್ಗೆ ಇದ್ದರೂ ಎದ್ದಿರಲಿಲ್ಲ. ಸೊ ಪಾಪು ಎದ್ದಿದ್ಲು, ಅವಳಿಗೆ ಸ್ವಲ್ಪ ಕಡಿಮೆ ಆದಂಗಿದೆ ಅಂತ ಹೇಳ್ಬೋದು, ಫುಲ್ ಕಡಿಮೆ ಆಗಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನೇ ಇದು ಮಾಡ್ಕೋತಾ ಇದ್ವಲ್ವ, ನನಗೆ ಗೊತ್ತಾಗಿಲ್ಲ ವೀಡಿಯೋಸ್ ಹೆಂಗೆ ಬಂದಿದೆ ಏನಾಗಿದೆ ಅಂಥೇಳಿ. ದಯವಿಟ್ಟು ಕ್ಷಮಿಸಿ. ಎಲ್ಲ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ ಥರ ಆಗಿಬಿಟ್ಟಿದೆ. ಸೊ ನಾರ್ಮಲಾಗಿ ಹೇಗೆ ಪೂಜೆ ಮಾಡ್ತೀವಿ ಹಾಗೆ ಪೂಜೆ ಮಾಡಿ ಎಲ್ಲನೂ ಇದು ಮಾಡ್ಕೊಂಡು ನಿಧಾನಕ್ಕೆ ಬಿದ್ದೋಗೋ ಥರ, ಕೆಲಸದ ಅಂಟಿ ಬೇರೆ ಎಳ್ದಿಟ್ಬಿಟ್ಟಿದ್ರು. ಸೊ ಬಿದ್ದೋಗೋ ಥರ ಆಗ್ತಿತ್ತು. ಅದನ್ನು ಬೇರೆ ಎಲ್ಲ ರಿಪೇರಿ ಮಾಡಿಕೊಂಡು ಎಲ್ಲ ಇದು ಮಾಡಿ ಪೂಜೆನ ಮುಗಿಸ್ಕೊಂಡೆ ಮೊದಲು. ಸೊ ಆಮೇಲೆ ಇದು ಮಾಡೋಣ ಅಂಥೇಳಿ, ಪ್ರಸಾದ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಪೂಜೆ ಮುಗಿಸಿ ಅಮ್ಮನೂ ಇದ್ರಲ್ವ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಏನೇನೆಲ್ಲ ಬೇಕು ಮಾಡಬೇಕು ಅನ್ನೋದಕ್ಕೆಲ್ಲ. ಸೊ ಅವಳು ಕೂಡ ಒಂದೊಂದು ಸರಿ ಬಿಡ್ತಾಳಲ್ವ, ಬಿಡ್ತಿರ್ಲಿಲ್ಲ ಅವಳು ಮಾಡೋಳು. ಸೊ ತುಳಸಿ ಗಿಡ ಎಲ್ಲ ಆಚೆ ಇದೆಯಲ್ಲ, ಬಾಗಿಲು ಮತ್ತು ತುಳಸಿ ಗಿಡನೂ ಎಲ್ಲ ಪೂಜೆ ಮಾಡಿದಾಗ ನಾರ್ಮಲಾಗಿ ಮಾಡ್ಕೊಂಡ್ಬರ್ತೀನಿ. ಮತ್ತು ಮೇಲೂ ಕೂಡ ಪೂಜೆ ಎಲ್ಲ ಮಾಡೋದಿತ್ತು, ಮಾಡ್ಕೊಂಡು ಬಂದೆ. ಅದಾದಮೇಲೆ ಪ್ರಸಾದಕ್ಕೆ ಅಂತೇಳಿ ಏನೂ ಇದು ಮಾಡಲಿಲ್ಲ ಇವತ್ತು. ಬಾಳೆಹಣ್ಣು, ಸಕ್ಕರೆ ಮತ್ತು ತುಪ್ಪ ಹಾಕ್ಬಿಟ್ಟು, ಇದನ್ನು ನಾವು ಹಣ್ಣು ತುಪ್ಪ ಅಂತ ಹೇಳ್ತೀವಿ ಹೇಳ್ಬೇಕಂದ್ರೆ. ಸೊ ಎಲ್ಲ ದೇವ್ರುಗಳಿಗೆ, ಎಷ್ಟೊಂದು ದೇವ್ರುಗಳಿಗೆ ಇದನ್ನೇ ಒಂದೊಂದು ಸರಿ ಪ್ರಸಾದವಾಗಿ ಕೊಡ್ತೀವಿ. ಸೊ ಅರ್ಜೆಂಟಿಗೆ ಈಗೇನು ಮಾಡೋಕ್ಕಾಗಲ್ಲ ನೋಡಿ, ಅಂಗಡಿಯಿಂದ ತಂದಿರ್ತೀವಿ ಬಾಳೆಹಣ್ಣುಗಳು, ಹಂಗಾಗಿರುತ್ತೆ. ಅವ್ರಿಗೋಗಿ ವಾಪಸ್ಸು ಇದು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ತಾರಲ್ವ, ಅದರಲ್ಲಿ ಬೇರೆ ನನ್ನ ಮಗಳು ಒಂದು ಬಾಳೆಹಣ್ಣು ಚುಚ್ಚಿ ಕೈಯಿಂದ ಹಾಳು ಮಾಡಾಕ್ಬಿಟ್ಟಿದ್ಲು. ಸರಿ ತುಪ್ಪ ಸಕ್ಕರೆ ಇದು ಹಾಕ್ಬಿಟ್ಟು ದೇವರಿಗೆ ಶ್ರದ್ಧೆಯಿಂದ ಮಾಡಿದ್ರೆ ಏನೇ ಪ್ರಸಾದ ಆಗಲಿ ದೇವರು ತೊಗೋತಾರಂತೆ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಮಂಗಳಾರತಿ ಎಲ್ಲ ಮಾಡಿ ಪ್ರಸಾದನ ಇಟ್ಟು ಸಡ್ಲಿಸ್ಬಿಟ್ಟು ಇಡ್ತಾಯಿದ್ದೀನಿ. ಸೊ ಇವಾಗಲೇ ತೆಗಿಯಲ್ಲ, ಎಲ್ಲ ಇಮಿಡಿಯೇಟಾಗಿ ತೆಗೆದುಬಿಟ್ರೆ ಏನೋ ಒಂಥರ ಸ್ವಲ್ಪ ಸೈಡಿಗೆ ಮಾಡಿ ಇಟ್ಟಂಗೆ ಮಾಡಿ ಅದನ್ನು ತೆಗ್ದಿದ್ದೀವಿ ಅನ್ನೋ ಅರ್ಥನೇ ಹೋಗುತ್ತೆ. ಅದು ತುಂಬ ಹೊತ್ತು ನೋಡಿಕೊಂಡು ಇರ್ಬೋದು ಅಂಥೇಳಿ ಮಧ್ಯಾಹ್ನ ಮೇಲೆ ತೆಗಿಯೋಣ ಅಂಥೇಳಿ ದೇವ್ರನ್ನ ಸಡ್ಲಿಸ್ಬಿಟ್ಟು ಎಲ್ಲ ಕೇಳ್ಕೊಂಡಿರ್ತಾಯಿದ್ದೀನಿ. ಮಧ್ಯಾಹ್ನ ಮೇಲೆ ತೆಗಿಬೇಕು. ಸೊ ಈಗ ಪೂಜೆ ಎಲ್ಲ ಆಯಿತು, ಅದನ್ನು ಸಡ್ಲಿಸ್ಬಿಟ್ಟು ಇಟ್ಟಿದ್ದೀನಿ. ನಾನು ಈ ವ್ಲಾಗ್ನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಂಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ, ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಇದನ್ನು ಮಧ್ಯಾಹ್ನ ಮೇಲೆ ತೆಗಿತೀನಿ. ನಾನು ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.